ಇದೆಲ್ಲ ನೋಡಿದ್ರಲ್ಲ ನಿಕೇಶ್, ಏನು ಅನ್ನಿಸ್ತು ನಿಮಗೆ? ನೀವೇ ಹೇಳಬೇಕು, ಜನರನ್ನು ಮಾತಾಡ್ಸಿದ್ರಲ್ಲ ನೀವು. ಅಲ್ಲ ಅದೇ, ಬಟ್ ನಾನು ಓಂಕಾರೇಶ್ವರಿ ಅವ್ರು ಮಾತಾಡೋದು ನೋಡ್ತಾ ಇದ್ದೆ, ಮತ್ತು ಅಡ್ವೊಕೇಟ್ ಹೇಳೋದನ್ನು ಕೂಡ ನಾನು ನೋಡ್ತಾ ಇದ್ದೀನಿ. ಸಡನ್ನಾಗಿ ಯಾವತ್ತು ಜಡ್ಜ್ಮೆಂಟಿಗೆ ಬರಬಾರ್ದು. ನೀವು ಅಡ್ವೊಕೇಟ್ ಸ್ಥಾನದಲ್ಲಿ ಇತ್ಕೊಂಡು ಅತಿ ಹೆಚ್ಚು ಗಾಂಜಾ ಮತ್ತು ಡ್ರಗ್ಸನ್ನು ಏನು ಸಂಚಾರ ಮಾಡ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿ ಅವರು ಅಂತ. ಯಾಕೆ ಅದನ್ನ ಆಟೋದಲ್ಲಿ ತಗೊಂಡು ಹೋಗೋಕ್ಕಾಗಲ್ವಾ? ಕಾರ್ನಲ್ಲಿ ತಗೊಂಡು ಹೋಗೋಕ್ಕಾಗಲ್ವಾ? ಬಸ್ನಲ್ಲಿ ತಗೊಂಡು ಹೋಗಲ್ವಾ? ಯಾಕೆ ನಡ್ಕೊಂಡೆ ಜೋಬಳಗೆ ಇಟ್ಕೊಂಡು ತಗೊಂಡು ಹೋಗಲ್ವಾ? ಅಂಥವ್ರನ್ನ ಹುಡುಕಿ ಅಂಥವ್ರ ವಿರುದ್ಧ ಶಿಕ್ಷೆ ಕೊಡಿ, ಅಂಥವ್ರಿಗೆ ಕಠಿಣ ಶಿಕ್ಷೆಯನ್ನು ಏನು ಮಾಡಬೇಕು ಕಾನೂನು ಪ್ರಕಾರ ಅಂಥವ್ರನ್ನ ಪತ್ತೆ ಹಚ್ಚಿ. ನಾವು ಬೇಡ ಅನ್ನಲ್ಲ. ಆಮೇಲೆ ಕಾನೂನು ಪ್ರಕಾರ ನಿರ್ಣಯವನ್ನು ತೆಗೆದುಕೊಳ್ಳಿ, ಆಮೇಲೆ ಕಾನೂನು ಬದ್ಧವಾಗಿ ಮಾನದಂಡಗಳನ್ನು ಇಡಿ. ಆಮೇಲೆ ಓಂಕಾರೇಶ್ವರಿ ಅವರು ಹೇಳ್ತಾ ಇದ್ರು ಸರ್ಕಾರ ಒಂದು ರೀತಿಯನ್ನು ರೂಪಿಸಿ ಅಂತ. ಅದನ್ನು ನೀತಿಯಿಂದ ರೂಪಿಸ್ತಾ ಇದ್ದೀರಾ ನೀವು. ಈಗ ವೈಟ್ ಬೋರ್ಡ್ನಲ್ಲಿ ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡೋದು ತಪ್ಪು, ಹೌದು, ಅದು ಕಾನೂನು ಬಾಹಿರ. ನಾನು ಅದನ್ನು ಇಲ್ಲ ಅಂತ ತೆಗೆದು ಆ ಕಡೆ ಎತ್ತಾಕಲ್ಲ. ಕರ್ನಾಟಕಕ್ಕೆ ಹೆಂಗೆ ಎಂಟ್ರಿ ಕೊಡ್ತು ಅಂತ ಅದನ್ನ ಮೂಲದಲ್ಲೇ ನೀವು ನೋಡ್ಬೇಕಿತ್ತಲ್ಲ. ಆಮೇಲೆ ಇನ್ನೊಂದೇನು ಬಿಟ್ಬಿಡ್ಬೇಕಿತ್ತು. ಇನ್ನೊಂದೇನು ಗೊತ್ತಾ ನಿಕೇಶ್, ವೈಟ್ ಬೋರ್ಡ್ ರಾಂಗ್ ಅಂತ ಅಂದಮೇಲೆ ನಿಮಗೆ ಫುಡ್ ಡೆಲಿವರೀಸ್ ಗಾಡಿಗಳು ಕಾಣಿಸ್ತಾ ಇಲ್ವಾ? ನಿಮಗೆ ಕಮರ್ಷಿಯಲ್ ಥಿಂಗ್ಸ್ ಡೆಲಿವರೀಸ್, ಫಾರ್ ಎಕ್ಸಾಂಪಲ್ ಫ್ಲಿಪ್ಕಾರ್ಟ್ ಅವು ನಿಮಗೆ ಅವು ಕಾಣ್ತಾ ಇಲ್ವಾ? ಆಮೇಲೆ ಫುಡ್ ಡೆಲಿವರೀಸ್ ಆ್ಯಪ್ಗಳು ಕಾಣ್ತಾ ಇಲ್ವಾ? ಅವು ಕೂಡ ಬೈಕ್ನಲ್ಲೇ ಅದರಲ್ಲಿ ಗಾಡಿ ಹಿಂದಗಡೆ ಬಾಡಿ ಇರ್ತದೆ, ಇದರಲ್ಲಿ ವಸ್ತು ಫುಡ್ ಅಥವಾ ಬೇರೆ ಏನಾದರೂ ವಸ್ತುಗಳನ್ನು ತಗೊಂಡು ಹೋಗುವಂಥದ್ದು. ಸೊ ಅಲ್ಲೂ ಕೂಡ ಡ್ರೈವರ್ಸ್ಗಳಿಗೆ ಹಂಗಾರೆ ಸೇಫ್ಟಿ ಇಲ್ಲ. ಬರೀ ನಾವು ಪ್ಯಾಸೆಂಜರ್ ಸೇಫ್ಟಿನ ನೋಡೋದಾದರೆ ಡ್ರೈವರ್ಸ್ಗಳಿಗೂ ಕೂಡ ಸೇಫ್ಟಿ ಇಲ್ಲ. ಸೊ ಹಂಗೆ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ನಿಮಗೆ ಕಾನೂನು ಬಾಹಿರ ಅಂತ ಅಂದಮೇಲೆ ಸೊ ಅದ್ರ ಕಡೆನೂ ಕೂಡ ನೀವು ಗಮನ ಹರಿಸಬೇಕಾಗುತ್ತೆ, ಅದನ್ನು ಕೂಡ ನೋಡಬೇಕಾಗುತ್ತೆ. ಎಲ್ಲದಕ್ಕೂ ಸೇರಿನೇ ನೀವು ಒಂದು ಕಾನೂನನ್ನು ಅಥವಾ ಒಂದು ಮಾನದಂಡವನ್ನು ರಚಿಸಬೇಕಾಗುತ್ತೆ. ಅದು ಬಿಟ್ಟು ಆಮೇಲೆ ನೀವು ಓಂಕಾರೇಶ್ವರಿಯವರು ನೀವು ಹೇಳ್ತಾ ಇದ್ದೀರಿ ಕಾನೂನು ಬಾಹಿರ, ಕಾನೂನಾತ್ಮಕವಾಗಿ ಯಾವುದನ್ನು ಇದು ಮಾಡಬಾರ್ದು ಅಂತ. ಆದರೆ ನೀವೇನು ಮಾಡ್ತಾ ಇದ್ದೀರಾ? ನಮಗೆ ಕೊರತೆ. ನನಗೆ ಹೇಳಿದ್ರು ಆಟೋದವರು ಕೂಡ ಹೇಳಿದ್ದಾರೆ, ಬೈಕ್ ಟ್ಯಾಕ್ಸಿಯವರು ಕೂಡ ಹೇಳಿದ್ದಾರೆ, ನಮಗೆ ಸಿಬ್ಬಂದಿ ಕೊರತೆ ಇದೆ. ಸೊ ಹಾಗಾಗಿ ನಮಗೆ ಆಟೋದವರು ಒಂಚೂರು ನಮ್ಮನ್ನು ಅವ್ರನ್ನೆಲ್ಲ ಹಿಡಿಯೋದಕ್ಕೆ ನೀವು ಸಹಾಯ ಮಾಡಬೇಕು ಅಂತ ಸಹಾಯವನ್ನು ಕೇಳ್ತಿದ್ದೀರಿ ಅನ್ನುವಂಥ ಆರೋಪವೂ ಕೂಡ ನಿಮ್ಮ ಮೇಲಿದೆ. ನೀವು ಆಗ ಇವರು ನನಗೊಂದು ಅಧಿಕಾರ ಸಿಕ್ತು ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಅಡ್ಡ ಹಾಕೋದು, ಹೊಡೆಯೋದು, ಬೈಯೋದು ಈ ರೀತಿ ಮಾಡ್ತಾ ಇದ್ದಾರೆ. ಎಸ್ ನಿಕೇಶ್, ಇದೇ ಬೈಕ್ ಟ್ಯಾಕ್ಸಿ ವಿಚಾರ ಕೋರ್ಟ್ ನಲ್ಲಿ ಇದೆ. ಕೆಲವರು ಬೇಕು ಅಂತಾರೆ, ಇನ್ನು ಕೆಲವರು ಅದು ನಮಗ್ ಬೇಡ ಅಂತ ಹೇಳ್ತಾರೆ. ಈ ವಿಚಾರ ಈಗ ಕೋರ್ಟ್ ನಲ್ಲಿ ಇದೆ. ಹೀಗಾಗಿ ನ್ಯಾಯಾಲಯದ ತೀರ್ಮಾನದ ಬಳಿಕ ಮುಂದಿನ ನಿರ್ಧಾರ ಮಾಡಲಾಗುವುದು ಅಂತ ಸಾರಿಗೆ ಸಚಿವ ಭೈರತಿ ಸುರೇಶ್ ಅವರು ಹೇಳಿದ್ದಾರೆ. ಬನ್ನಿ ಅವ್ರಿಗೆ ಏನೇನು ಅಂದ್ರು ಮತ್ತೆ ಅಂತ ಕೇಳ್ಕೊಂಡು ಬರೋಣ. ನೋಡಿ, ಬೈಕ್ ಟ್ಯಾಕ್ಸಿ ವಿಚಾರ ಕೋರ್ಟಲ್ಲಿದೆ. ಕೋರ್ಟ್ಗೆ ಅಪೀಲ್ ಮಾಡಿದ್ದೀವಿ. ಕೆಲವರು ಬೇಕು ಅಂತವ್ರೆ, ಕೆಲವರು ಬೇಡ ಅಂತವ್ರೆ. ಕೋರ್ಟಲ್ಲಿದೆ ವಿಚಾರ. ಕೋರ್ಟಲ್ಲಿ ಏನು ಡಿಸಿಷನ್ ತಗೋತಾರೋ ನೋಡ್ಬಿಟ್ಟು ಅದಾದಮೇಲೆ ತೀರ್ಮಾನ ತಗೋತೀವಿ. ಎರಡು ಬೈಕ್ ಟ್ಯಾಕ್ಸಿ ಅವರು ಭೇಟಿ ಮಾಡಿದರು, ಈ ನಮ್ಮ ಪ್ರೈವೇಟ್ ನಮ್ಮ ಆಟೋ ಡ್ರೈವರ್ಸ್ ಸಂಘ, ಟ್ಯಾಕ್ಸಿ ಡ್ರೈವರ್ ಸಂಘ ಇವರೆಲ್ಲರೂ ಭೇಟಿ ಮಾಡಿದರು. ಅದೇ ಆಮೇಲೆ ನಿರ್ಧಾರ ಮಾಡ್ತೀವಿ ಏನು ಮಾಡಬೇಕು ಅಂತ. ಕೋರ್ಟಿಂದ ತೀರ್ಮಾನ ಆದಮೇಲೆ. ನೋಡಿ, ಬೈಕ್ ಟ್ಯಾಕ್ಸಿ ವಿಚಾರ ಕೋರ್ಟಲ್ಲಿದೆ. ಕೋರ್ಟ್ಗೆ ಅಪೀಲ್ ಮಾಡಿದ್ದೀವಿ. ಕೆಲವರು ಬೇಕು ಅಂತವ್ರೆ, ಕೆಲವರು ಬೇಡ ಅಂತವ್ರೆ. ಕೋರ್ಟಲ್ಲಿದೆ ವಿಚಾರ. ಕೋರ್ಟಲ್ಲಿ ಏನು ಡಿಸಿಷನ್ ತಗೋತಾರೋ ನೋಡ್ಬಿಟ್ಟು ಅದಾದಮೇಲೆ ತೀರ್ಮಾನ ತಗೋತೀವಿ.